ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಮಳೆ ಅವಾಂತರ ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ನಂಜುಂಡೇಶ್ವರನಿಗೆ ಜಲದಿಗ್ಬಂಧನ. ಕೇರಳದ ವೈನಾಡು ಹಾಗೂ ಕಪಿಲಾ ನದಿ ಪ್ರಾಂತ್ಯದಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದಾಗಿ ನದಿಯು ಉಕ್ಕಿ ಹರಿಯುತ್ತಿದೆ. ಇದರಿಂದಾಗಿ ಕಬಿನಿ ಜಲಾಶಯದಿಂದ ಸುಮಾರು 60,000ಕ್ಕೂ ಹೆಚ್ಚು ಕ್ಯೂಸೆಕ್ಸ್ ನೀರನ್ನ ಹೊರಬಿಡಲಾಗುತ್ತಿದೆ. ಈ ಹಿನ್ನೆಲೆ ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ಕಪಿಲಾ ನದಿಯ ಪ್ರವಾಹ ದೇವಾಲಯದ ಸಮೀಪದವರೆಗೂ ಹರಿದು ಬಂದಿದೆ. ಅಲ್ಲದೆ ದೇವಾಲಯದ ಸುತ್ತಮುತ್ತ ತಗ್ಗು ಪ್ರದೇಶಗಳಿಗೆ ನುಗ್ಗಿರುವ ನೀರು ಒಂದು ರೀತಿ ದಿಗ್ಬಂಧನ ಹಾಕ್ತಂತಿದೆ. ಪ್ರವಾಹದಿಂದಾಗಿ ಐತಿಹಾಸಿಕ ಹಳೆ ಸೇತುವೆ, 16 ಕಾಲು ಮಂಟಪ, ಪರಶುರಾಮ ದೇವಾಲಯ, ಅಯ್ಯಪ್ಪ ಸ್ವಾಮಿ ದೇವಾಲಯ, ಸುಕ್ಷೇತ್ರ, ಶ್ರೀ ಮಲ್ಲಮ್ಮ ಮೂಲೆಮಠ, ಲಿಂಗಭಟ್ಟರ ಗುಡಿ, ಚಾಮುಂಡೇಶ್ವರಿ ದೇವಾಲಯ ಸೇರಿದಂತೆ ಪಟ್ಟಣದ ಹಳ್ಳದ ಕೇರಿ ತೋಪಿನ ಬೀದಿಗಳಲ್ಲಿ ಹಲವಾರು ಮನೆಗಳು ಜಲಾವೃತಗೊಂಡಿವೆ. ಇದರಿಂದ ಎಚ್ಚೆತ್ತ ಜಿಲ್ಲಾ ಮತ್ತು ತಾಲೂಕು ಆಡಳಿತ ಮುಂಜಾಗ್ರತಾ ಕ್ರಮ ಕೈಗೊಂಡು ತಗ್ಗು ಪ್ರದೇಶ ಹಾಗೂ ಮುಳುಗಡೆಯಾದ ಮನೆಗಳ ಸಂತ್ರಸ್ತರಿಗೆ ಕಾಳಜಿ ಕೇಂದ್ರಗಳನ್ನು ತೆರೆದು ಆಶ್ರಯವನ್ನ ನೀಡಲಾಗಿದೆ. ನಂಜನಗೂಡಿನ ನೆರೆ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಮಾಜಿ ಶಾಸಕ ಹರ್ಷವರ್ಧನ್ ಹಾಗೂ ತಹಶೀಲ್ದಾರ್ ಶಿವಕುಮಾರ್ ಕಾಸನೂರ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿ ಮಾತನಾಡಿದ್ದಾರೆ. ಮಳೆಯು ಹೀಗೆ ಮುಂದುವರೆದ್ರೆ ಇನ್ನೂ ಅಪಾಯದ ಮಟ್ಟ ಮೀರುವ ಸಾಧ್ಯತೆ ಇದೆ ಅಂತ ತಿಳಿಸಲಾಗಿದೆ. ವರದಿ ಎಸ್ ಪುಟ್ಟಸ್ವಾಮಿ, ಹೊನ್ನೂರು, ನ್ಯೂಸ್ 26 ಕನ್ನಡ, ಚಾಮರಾಜನಗರ. ಫುಲ್ ತಗೋಣ ಫುಲ್ ಮಾತಾಡ್ತೀನಿ. ಒಟ್ಟಾರೆ ಈ ಒಂದು ಮಳೆ ಪರಿಸ್ಥಿತಿಯಲ್ಲಿ ಇನ್ನು ಬಹುಶಃ ಇನ್ನೊಂದು 2 ವಾರ ಬರುತ್ತೆ ಅಂತ ಸುದ್ದಿ ಇದೆ. ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಆದರೆ ಜನರು ಜಾಗೃತರಾಗಿರಬೇಕು ಈ ಕಡೆ. ಮತ್ತು ವಿಶೇಷವಾಗಿ ತಾಲೂಕು ಆಡಳಿತ ಕೂಡ ಮಾಧ್ಯಮದ ಮುಖಾಂತರ ನಾಳೆದು ಕೂಡ ನಮ್ಮ ಹುಣ್ಣಿಮೆಯನ್ನು ಕೂಡ ನಂಜುಂಡೇಶ್ವರ ದೇವಸ್ಥಾನಕ್ಕೆ ಸಾವಿರಾರು ಭಕ್ತಾದಿಗಳು ಬರೋರು ಇದ್ದಾರೆ. ಸೊ ಹಾಗಾಗಿ ಇವೆಲ್ಲ ವಿಚಾರಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ತಾಲೂಕು ಆಡಳಿತ ಸಜ್ಜಾಗಿ ಒಟ್ಟಾಗಿ ಎಲ್ಲ ನಾವು ಈ ಕಡೆ ಏನು ಯಾವುದೇ ಥರ ರಾಜಕೀಯ ಅಂತಂದ್ರೆ ಎಲ್ಲ ನಾವು ಈ ಕಡೆ ಜನರು ತಪ್ಪಿಸ್ಕೊಂಡಿದ್ದಾರೆ ಈ ಮಳೆಯಲ್ಲಿ. ಎಲ್ಲರಿಗೂ ಕೂಡ ನಾವು ಅವ್ರಿಗೆ ಸ್ಪಂದಿಸಿ ಮತ್ತು ಅವ್ರ ಜೊತೆ ನಾವು ಇದ್ದೀವಿ. ನಾವು ಮತ್ತು ನಿಮ್ಮ ಮಾಧ್ಯಮದ ಮುಖಾಂತರ ಕೂಡ ನಾನು ತಿಳಿಸ್ತಾ ಇದ್ದೀನಿ. ಆ ಥರ ಸಂದರ್ಭ ಬಂದರೆ ನನ್ನ ಫೋನ್ ಕಡೆ ಮಾಡಿಕೊಡಿ, ನಮ್ಮ ಅಧಿಕಾರಿಗಳ ಜೊತೆ ಮಾತಾಡಿ ಮತ್ತು ನಮ್ಮ ನಗರಸಭೆ ಆಯುಕ್ತರಿಗೆ ಮಾತಾಡ್ತೀನಿ ಅವ್ರಿಗೆ. ಒಟ್ಟಾರೆ ಈ ಸಂದರ್ಭದಲ್ಲಿ ಎಲ್ಲರೂ ಜಾಗೃತರಾಗಿ ನಾನು ಕೇಳ್ಕೊಳ್ತೀನಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.